ಹಿಂದೆ ಭಾಳಷ್ಟು ಜನ ಏನು ಹೇಳಿಕೆಗಳನ್ನು ಕೊಟ್ಟಿದ್ದರು. 2 ವರ್ಷ 2.5 ವರ್ಷ ಆದಮೇಲೆ ಮಂತ್ರಿಮಂಡಲ ಪುನರ್ರಚನೆ ಮಾಡೋದು ಸೂಕ್ತ ಅಂತಕ್ಕಂಥದ್ದು ಹೇಳಿದರು. ಆ ಪ್ರಕಾರ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಹಿಂದೆ ಅನೇಕ ಬಾರಿ ಸಾರ್ವಜನಿಕವಾಗಿ ಚರ್ಚೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯರು ದೆಹಲಿ ವರಿಷ್ಠರು ಕೂಡ ಬಂದು ಕೇಳಿದ್ದಾರೆ, ನನಗೆ ಪುನರ್ರಚನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಒಂದು ಚರ್ಚೆ ಮಾಡಿರ್ತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲಿ ನೀವು ಎಲ್ಲ ಕಡೆ ಬಿತ್ತರಿಸಿದ್ರಿ, ನಾವು ಕೂಡ ನೋಡಿದ್ವಿ. ಬಲ್ಲ ಮೂಲಗಳಿಂದಲೂ ಕೂಡ ಅದು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಬಹುಶಃ ಇದು ವರಿಷ್ಠರು ಕೂಡ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಬೆಂಗಳೂರಲ್ಲಿ 2-3 ದಿವಸ ಇದ್ದಂಥ ಸಂದರ್ಭದಲ್ಲಿ ಅನೇಕ ಶಾಸಕರು ತಮ್ಮ ಭಾವನೆಗಳನ್ನು ತಮ್ಮ ಅನಿಸಿಕೆಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಯ ನಾಯಕರ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬರ್ಬೋದು ಅಂತೇಳಿ ನಾವೆಲ್ಲರೂ ನಿರೀಕ್ಷೆಯಲ್ಲಿದ್ದೀವಿ. ಬಟ್ ಕೊನೆಯದಾಗಿ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿಗಳಿರ್ಬೋದು, ರಾಷ್ಟ್ರೀಯ ನಾಯಕರು ಒಟ್ಟಿಗೆ ಕೂತ್ಕೊಂಡು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೋತಾರೋ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆದಷ್ಟು ಬೇಗನೆ ಈ ಗೊಂದಲಕ್ಕೆ ರಾಷ್ಟ್ರೀಯ ನಾಯಕರು ಇದಕ್ಕೊಂದು ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಇಷ್ಟೇ ಕೇಳಬಲ್ಲೆ. ಈಗ ಡಿ.ಕೆ. ಶಿವಕುಮಾರ್ ಪರವಾಗಿ ಅಂದರೆ ಒಂದು ಬಿತ್ತರಿಸ್ತೀರ, ಸಿದ್ದರಾಮಯ್ಯನವರು ಮುಂದುವರಿಲಿ ಅಂತ ಹೇಳಿದರೆ ಇನ್ನೊಂದು ಬಿತ್ತರಿಸ್ತೀರ. ನಾವು ಏನೇ ಹೇಳಿದ್ರು ಅದೇನು ತೀರ್ಮಾನ ಅಥಣಿಯಲ್ಲಿ ಆಗೋದಲ್ಲ. ನಾವು ಏನೇ ಮಾತಾಡಿದರೂ ಕೂಡ ಬೆಂಗಳೂರಲ್ಲಿ ತೀರ್ಮಾನ ಆಗಲ್ಲ. ಈ ತೀರ್ಮಾನ ಆಗೋದು ದೆಹಲಿಯಲ್ಲಿ. ಈ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದಾರೆ. ಮತ್ತು ಈ ಬದಲಾವಣೆ ಬಗ್ಗೆ ಚರ್ಚೆ ಆಗಿರೋದು ರಾಷ್ಟ್ರೀಯ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಚರ್ಚೆ ಆಗಿರ್ತಕ್ಕಂಥ ನಮ್ಗೆ ಯಾರಿಗೂ ಕೂಡ ಅದ್ರ ಬಗ್ಗೆ ಸುಳಿವು ಇಲ್ಲ, ಮಾಹಿತಿನಿಲ್ಲ. ಇದ್ರ ಬಗ್ಗೆ ಅನಾವಶ್ಯಕವಾಗಿ ನಾವು ಯಾರು ಚರ್ಚೆ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತ